ಎಲ್ಲ ಸೇರಿದಾಗ ನಮ್ಮ ಹೇರು ಗ್ರೋತು ಆಗುತ್ತೆ, ಬ್ಲ್ಯಾಕು ಆಗುತ್ತೆ, ಸಿಲ್ಕಿ ಆಗುತ್ತೆ. ಹಾಗಿದ್ರೇ ನಮ್ಮ ಹೇರು ಚೆನ್ನಾಗಿದೆ ಅಂತ ಅರ್ಥ. ಅದಕ್ಕೆ ಮಾಡ್ಲಿಕ್ಕೆ ಹೋದರೆ 4-5 ಬೆನಿಫಿಟ್ಸನ್ನು ನಾವು ನೋಡ್ಕೋಬಹುದು. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಸಿರಮನ್ನು ಮಾಡಿ ತೋರಿಸ್ತೀನಿ. ನಮ್ಮ ಹೇರು ತುಂಬ ವೈಟ್ ಆಗಿಬಿಟ್ಟಿದೆ, ಚಿಕ್ಕ ಮಕ್ಕಳಲ್ಲೂ ಕೂಡ ವೈಟ್ ಹೇರು ಕಾಣಿಸ್ತಾ ಇದೆ ಅನ್ನೋರಿಗಂತೂ ಸೂಪರ್ ವಿಡಿಯೋ ಇದು. ಹಾಗೆ ಇದರಿಂದ ಹೇರು ಕೂಡ ಗ್ರೋತ್ ಆಗುತ್ತೆ. ಎಷ್ಟೋ ಮಂದಿಗೆ ಫಾಲ್ ಆಗ್ತಾ ಇರುತ್ತೆ ಅಲ್ವಾ, ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಅಂಥವ್ರು ಈ ರೀತಿ ನಾವು ಹೇರ್ ಸಿರಮನ್ನು ಅಪ್ಲೈ ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಹೇರ್ ಫಾಲು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಹೇರು ಕೂಡ ಗ್ರೋತ್ ಆಗುತ್ತೆ, ಹೇರು ಕೂಡ ಬ್ಲ್ಯಾಕ್ ಆಗುತ್ತೆ. ನಾನು ಒಂದು ರೆಮಿಡಿ ಮಾಡಿದರೆ ಅದಕ್ಕೆ ತುಂಬ ಬೆನಿಫಿಟ್ಸ್ ಅಂತೂ ಸಿಗುತ್ತೆ. ಹಾಗೆ ಯಾವುದೇ ಕೆಮಿಕಲ್ಸು ಇಲ್ಲ, ಸೈಡ್ ಎಫೆಕ್ಟು ಇಲ್ಲ. ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ನಾನೊಂದು ವಸ್ತು ಹಾಕ್ತೀನಿ, ಕೆಲವೊಂದು ವಸ್ತುವನ್ನು ಬಳಸಿ ಹೇರ್ ಸಿರಮನ್ನು ಮಾಡ್ತೀನಿ. ಈಗಂತೂ ಎಲ್ಲರಿಗೂ ವೈಟ್ ಹೇರ್ ಪ್ರಾಬ್ಲಮ್ ಅಲ್ವಾ, ಚಿಕ್ಕ ಮಕ್ಕಳಲ್ಲೂ ಕೂಡ ವೈಟ್ ಹೇರು ಕಾಣ್ತಾ ಇರುತ್ತೆ. ಆವಾಗಲೇ ನಾವು ಈ ರೀತಿ ಮಾಡ್ತಾ ಬಂದರೆ, ಅಂದರೆ ಹೇರ್ ಆಯಿಲ್ ಹಾಕೋದು, ಹಾಗೆ ಹೇರ್ ಸಿರಮ್ ಹಾಕೋದು, ಈ ರೀತಿ ಮಾಡ್ತಾ ಬರಬೇಕು ಚಿಕ್ಕ ಮಕ್ಕಳಲ್ಲಿ. ಆ ರೀತಿ ಮಾಡ್ತಾ ಬಂದರೆ ಅವರಿಗೆ ಆದಷ್ಟು ವೈಟ್ ಹೇರ್ ಆಗೋದು ತಡೆಗಟ್ಟಬಹುದು. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆ ನಮ್ಮ ಹೇರು ಏನು ಗೊತ್ತಾ, ಡ್ಯಾಂಡ್ರಫ್ ಇದ್ದರೂ ಹೊರಟೋಗುತ್ತೆ. ಹಾಗೆ ಡ್ಯಾಮೇಜ್ ಏನಾದರೂ ಆಗಿದ್ದರೂ, ನಮ್ಮ ಹೇರಿನ ಸ್ಕ್ಯಾಲ್ಪಲ್ಲಿ ಡ್ಯಾಮೇಜ್ ಇದ್ದರೂ ಹೊರಟೋಗುತ್ತೆ. ಕೇವಲ ನಾವು ಹೇರ್ ಪ್ಯಾಕ್ ಹಾಕೋದು, ಹಾಗೆ ಹೇರ್ ಆಯಿಲನ್ನು ಹಾಕೋದು ಒಂದೇ ಮಾಡಬಾರ್ದು. ನೀವು ಹೇರ್ ಆಯಿಲನ್ನು ಹಾಕುವ ಮೊದಲು, ಅಂದರೆ 1 ಅವರ್ ಮೊದಲು ಈ ರೀತಿ ಹೇರ್ ಸಿರಮನ್ನು ಹಾಕಬೇಕು. ಈ ಹೇರ್ ಸಿರಮನ್ನು ಹಾಕ್ತಾ ಬಂದರೆ ನಂತರ ನೀವು 1 ಅವರ್ ಬಿಟ್ಟು ಹೇರ್ ಆಯಿಲ್ ಹಾಕ್ಕೊಂಡು ನಂತರ 1-2 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿದರೆ ಆಯಿತು. ಒಂದೇ ಸಲ ನಿಮಗೆ ಹೇರ್ ಸಿರಮಿಂದನೂ ನಿಮ್ಮ ಹೇರಿಗೆ ಬೇಕಾಗುವಂತಹ ಪೌಷ್ಟಿಕಾಂಶ ಸಿಗುತ್ತೆ. ಹೇಗೆ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾಕಂದರೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ಕೋಬೇಕು. ಯಾಕೆಂದರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ ಅಲ್ವಾ, ನಿಮಗೆ ಮೊದಲು ಬಂದು ತಲುಪತ್ತೆ, ನೀವು ನೋಡ್ಬೋದು. ಹಾಗೆ ಇಂತಹ ಒಳ್ಳೊಳ್ಳೆ ವಿಡಿಯೋ ಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟನ್ನು ಮಾಡಿ, ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ನಾನು ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಒಂದು ಸ್ವಲ್ಪ ದಿನ ಲೇಟ್ ಆದರೂ ಪರವಾಗಿಲ್ಲ, ಹಾಕ್ತೀನಿ ಆಯಿತಾ. ಬನ್ನಿ ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡಬೇಕು ಅಂತ ಎಲ್ಲವೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನಾನು ಮಾಡುವಂತಹ ರೆಮಿಡಿಲಿ ಯಾವುದೇ ಕೆಮಿಕಲ್ಸ್ ಇರಲ್ಲ, ಹಾಗೆ ಸೈಡ್ ಎಫೆಕ್ಟು ಆಗಲ್ಲ. ಚಿಕ್ಕ ಮಕ್ಕಳಿಂದ ವಯಸ್ಸಾದವರಿಗೂ ಕೂಡ ಯೂಸ್ ಮಾಡ್ಬೋದು. ಹಾಗೆ ಕೆಲವೊಬ್ಬರು ಕಮೆಂಟ್ ಹಾಕಿದ್ರು, ಇದು ಇಂಡಿಗೋ ಪೌಡರ್ದು ರೆಮಿಡಿ ಮಾಡಿದ್ದೀನಿ ಅಲ್ವಾ, ಅದಕ್ಕೂ ಮೊದಲು ನಾವು ಮೆಹಂದಿಯನ್ನು ಅಪ್ಲೈ ಮಾಡ್ಕೋಬೇಕಾ ಅಂತ. ನಾನು ಕೇವಲ ಇಂಡಿಗೋ ಪೌಡರಿಗೆ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿಕೊಂಡ್ರೆ, ಅದು ಮೊದಲು ನಾವು ಮೆಹಂದಿ ಪೌಡರ್ ಅಪ್ಲೈ ಮಾಡಿಕೊಂಡು ತೊಳ್ಕೊಂಡು ಮಾರನೇ ದಿನ ಆ ರೀತಿ ಮಾಡಬೇಕಾಗತ್ತೆ. ನಾನು ಮಾಡಿರುವಂತಹ ರೆಮಿಡಿ ಅಂದರೆ ಇಂಡಿಗೋ ಪೌಡರಿಗೆ ಒಂದು ವಸ್ತು ಹಾಕಿದ್ದೀನಿ ಅಲ್ವಾ, ವಸ್ತು ಹಾಕಿ ರೆಮಿಡಿ ರೆಡಿ ಮಾಡಿದ್ದೀನಿ ಅಲ್ವಾ, ಆ ರೆಮಿಡಿಗೆ ನೀವು ಮೊದಲು ಮೆಹಂದಿಯನ್ನು ಹಾಕಬೇಕಂತಿಲ್ಲ, ಡೈರೆಕ್ಟ್ ಹಾಗೇ ಹಾಕ್ಬೋದು. ಒಂದು ವಸ್ತು ಹಾಕಿರೋದ್ರಿಂದ ಬೇಗ ರಿಸಲ್ಟ್ ಸಿಕ್ಬಿಡತ್ತೆ ಆಯಿತಾ. ಮೆಹಂದಿ ಅಪ್ಲೈ ಇಲ್ಲದೇ ಕೂಡ ನೀವು ಹೇರಿಗೆ ಆಯಿಲ್ ಹಾಕ್ಕೊಳ್ಳಿ, ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಹಾಕ್ಕೊಳ್ಳಿ, ವಾಶ್ ಮಾಡಿ. ನಾನು ನಿಮ್ಮ ವಿಡಿಯೋಗೆ ಕಮೆಂಟು ಕೂಡ ಮಾಡಿದ್ದೀನಿ. ಹಾಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನಂತೂ ಪಕ್ಕ ರಿಪ್ಲೈ ಮಾಡ್ತೀನಿ. ಹಾಗೆ ವಿಡಿಯೋದಲ್ಲೂ ನಿಮಗೆ ತಿಳಿಸ್ತೀನಿ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಬರೋಣ. ಕಬ್ಬಿಣದ ಹಂಚನ್ನು ತೊಗೊಂಡಿದ್ದೀನಿ, ಇದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇದಕ್ಕೆ 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಹೇರ್ ಸಿರಮಿಂದ ನಮ್ಮ ಹೇರು ಗ್ರೋತ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ, ತುಂಬ ಸಿಲ್ಕಿ ಆಗುತ್ತೆ, ಹಾಗೆ ತುಂಬ ಸಾಫ್ಟು ಕೂಡ ಆಗುತ್ತೆ. ನೀರು ಕುದೀತಾ ಇದೆ, ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಕುದಿಬೇಕು. ಅಂದರೆ ನಾನು 1 ಲೋಟ ಹಾಕಿದ್ದೀನಿ ಅಲ್ವಾ, ಅದರ ಅರ್ಧಕ್ಕೆ ಬಂದಿರಬೇಕು. ಹಾಗೆ ಇದು ಬ್ಲ್ಯಾಕ್ ಸೀಡ್ಸ್, ಕಲಂಜಿ ಬೀಜ ಹಾಕ್ತಾಯಿದ್ದೀನಿ. ಇದು ಅಷ್ಟೇ, ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ಚೆನ್ನಾಗಿ ಕುದಿಬೇಕು, ಸಣ್ಣ ಫ್ಲೇಮಲ್ಲಿ ಇಡಬೇಕು. ಅದು ಕುದೀತಾ ಇರುತ್ತೆ, ಅದರದ್ದು ಎಲ್ಲ ಅಂಶ ಎಲ್ಲ ಬಿಟ್ಕೋಬೇಕು, ಅಲ್ಲಿ ತನಕ ಕುದಿಸಬೇಕು. ದೊಡ್ಡ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಅದು ಅದರದ್ದು ಒಳಗಡೆ ಇರೋ ಅಂಶ ಬಿಟ್ಕೊಳ್ಳಲ್ಲ. ಸಣ್ಣ ಫ್ಲೇಮಲ್ಲಿ ಇಟ್ಟಿದ್ರೆ ಅದು ನೆನೆದು ಬೇಗ ಬಿಟ್ಕೊಬಿಡತ್ತೆ ಆಯಿತಾ. ಚೆನ್ನಾಗಿ ಕುದೀತಾ ಇದೆ, ಕಲ್ಲರು ನೋಡಿ ಚೇಂಜ್ ಆಗ್ತಾ ಬಂದಿದೆ. ನಾವು ಯಾವುದೇ ಒಂದು ಹೇರ್ ಪ್ಯಾಕ್ ಇರ್ಬೋದು, ಹೇರ್ ಸಿರಮ್ ಇರ್ಬೋದು, ಹೇರ್ ಆಯಿಲ್ ಇರ್ಬೋದು, ಈ ಥರ ಕಬ್ಬಿಣದ ಹಂಚಲ್ಲಿ ಮಾಡಿಕೊಂಡ್ರೆ ನಮಗೆ ಇದರಲ್ಲಿ ಸಿಗುವಂತಹ ಕಬ್ಬಿಣಾಂಶ ಸಿಕ್ಬಿಡತ್ತೆ. ಹಾಗೆ ಕರಿಬೇವು 1 ಮುಷ್ಟಿ ಹಾಕಿದ್ದೀನಿ, 1 ಮುಷ್ಟಿ ಆಗುವಷ್ಟು
ಗುಲಾಬಿ ಹೂವಿನ ದಳ ಹಾಕಿದ್ದೀನಿ. ಅದೆಲ್ಲ ಬಿಡಿಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೋಬೇಕು. ಒಂದು ಮುಷ್ಟಿ ಬೇಕೇ ಬೇಕು, ಕರಿಬೇವು ಕೂಡ ಬೇಕು. ಇವೆಲ್ಲ ಸೇರಿದಾಗ ನಮ್ಮ ಹೇರು ಗ್ರೋತು ಆಗುತ್ತೆ, ಬ್ಲ್ಯಾಕು ಆಗುತ್ತೆ, ಸಿಲ್ಕಿ ಆಗುತ್ತೆ. ನೀವು ಇದನ್ನು ವಾರದಲ್ಲಿ 1-2 ಸಲ ಆದರೂ ನೀವು ಅಪ್ಲೈ ಮಾಡ್ಕೋಬೇಕು. ತುಂಬ ಈಸಿಯಾಗಿ ನಾವು ಮಾಡ್ಕೋಬಹುದು. ನಾವು ಹೇರ್ ಸಿರಮ್ ಅಂದರೆ ಹೊರಗಡೆ ಸಿಗ್ಬೋದು, ಆದರೆ ನಾವು ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ನಮ್ಮ ಹೇರಿನ ಬುಡ, ಸ್ಕಾಲ್ಪ್ ಎಲ್ಲ ತುಂಬ ಕ್ಲೀನಾಗಿದ್ದು ನಮ್ಮ ಹೇರಿನ ಬುಡ ಸ್ಟ್ರಾಂಗಾಗಿ ಇರುತ್ತೆ. ನಮ್ಮ ಹೇರು ಕೂಡ ದಷ್ಟವಾದ ಅಂದರೆ ದಷ್ಟಪುಷ್ಟವಾದ ಹೇರು ಬೆಳ್ಕೊಂಡು ಬರುತ್ತೆ, ತುಂಬ ಗಟ್ಟಿಯ ಹೇರು ಬೆಳ್ಕೊಂಡು ಬರುತ್ತೆ. ನೋಡಿ, ಇದು ಚೆನ್ನಾಗಿ ಕುದಿಸಿದ್ದೀನಿ. ಒಂದು ಅರ್ಧಕ್ಕಿಂತ ಕಡಿಮೆನೇ ಆಗಿಬಿಟ್ಟಿದೆ. ಚೆನ್ನಾಗಿ ಬೆಂದಿದೆ. ಇದರಲ್ಲಿ ಎಲೆ ಅಂದರೆ ನಾವು ಇಲ್ಲಿ ಗುಲಾಬಿ ಹೂವಿನ ದಳ ಹಾಕಿದ್ದೀವಿ ಅಲ್ವಾ, ಅದ್ರ ಕಲ್ಲರ್ ನೋಡಿ ಬಿಟ್ಕೊಬಿಟ್ಟಿದೆ. ನಾನು ಹಾಕುವಾಗ ಪಿಂಕ್ ಕಲರ್ ಇತ್ತು, ಈಗ ಒಂದು ರೀತಿ ಕಲರ್ ಆಗಿಬಿಟ್ಟಿದೆ ಅಲ್ವಾ. ಹಾಗೆ ಕರಿಬೇವಿನ ಎಲೆನೂ ಕೂಡ ಕಲರ್ ಚೇಂಜ್ ಆಗಿದೆ. ಅದ್ರದ್ದು ಅಂಶ ಎಲ್ಲ ಈ ನೀರಿನ ಜೊತೆ ಸೇರಿಕೊಂಡಿದೆ. ಕೆಲವೊಬ್ರದ್ದು ನೀವು ಹೇರ್ ನೋಡಿರ್ಬೋದು, ಎಷ್ಟು ಗಟ್ಟಿಯಾಗಿರುತ್ತೆ ಅಲ್ವಾ. ಒಂದೊಂದು ಹೇರು ರೇಷ್ಮೆ ಎಳೆ ಥರ ಇರುತ್ತೆ, ತುಂಬ ದಪ್ಪವಾಗಿ ಸ್ಟ್ರಾಂಗಾಗೇ ಇರುತ್ತೆ ಅಲ್ವಾ. ನೋಡಲಿಕ್ಕೂ ತುಂಬ ಖುಷಿಯಾಗುತ್ತೆ, ಬ್ಲ್ಯಾಕಾಗೇ ಇರುತ್ತೆ. ಕೆಲವೊಬ್ರದ್ದು ಹೇರನ್ನು ನಾನು ಕೂಡ ನೋಡಿದ್ದೀನಿ, ತುಂಬ ತೆಳ್ಳಗೆ ಇರುತ್ತೆ. ಅದು ಯಾವಾಗ ಉದುರೋಗುತ್ತೆ, ಯಾವಾಗ ಕಟ್ಟಾಗುತ್ತೆ ಗೊತ್ತಾಗಲ್ಲ, ಅಷ್ಟು ತೆಳ್ಳಗಿರುತ್ತೆ. ಆ ರೀತಿ ಇರಬಾರ್ದು, ಗಟ್ಟಿಮುಟ್ಟಾಗಿ ದಪ್ಪವಾಗಿ ಸ್ಟ್ರಾಂಗ್ ಆದ ಹೇರ್ ಇದ್ದರೆ ತುಂಬ ಒಳ್ಳೆಯದು. ಹಾಗಿದ್ರೇ ನಮ್ಮ ಹೇರು ಚೆನ್ನಾಗಿದೆ ಅಂತ ಅರ್ಥ, ನಮ್ಮ ಆರೋಗ್ಯನೂ ಚೆನ್ನಾಗಿದೆ ಅಂತ ನಾವು ತಿಳ್ಕೊಬೋದು. ಆಯಿತು, ಇದನ್ನು ನಾನು ಫಿಲ್ಟರ್ ಮಾಡ್ಕೊತೀನಿ, ಇದೆಲ್ಲ ಸರಿಯಾಗಿ ಹಿಂಡ್ತೀನಿ. ಇದರದ್ದು ರಸ ಎಲ್ಲ ನಮಗೆ ಬೇಕು. ನೋಡಿ ಹೆಂಗೆ ರಸ ಬಿಟ್ಕೊಂಡಿದೆ ಅಲ್ವಾ, ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ. ನಾವು ಸಣ್ಣ ಫ್ಲೇಮಲ್ಲಿ ಕುದಿಸ್ಕೊಬಿಟ್ರಾಯ್ತು, ಬೇಗ ಆಗಿಬಿಡತ್ತೆ. ಒಂದು 5-6 ನಿಮಿಷದಲ್ಲಿ ಇದು ಎಲ್ಲ ಬಿಟ್ಕೊಬಿಡತ್ತೆ. ನೋಡಿ ಕಲ್ಲರು ಹೆಂಗಾಗಿದೆ ಅಲ್ವಾ, ಎಲ್ಲದೂ ಸೇರಿಕೊಂಡಿದೆ. ಇಂತಹ ಜ್ಯೂಸನ್ನು ನಮ್ಮ ಹೇರಿಗೆ ಅಪ್ಲೈ ಮಾಡಿಕೊಂಡ್ರೆ ಹೇಗಾಗತ್ತೆ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ನೀವು ಒಂದೇ ಒಂದು ಸಲ ಟ್ರೈ ಮಾಡಿದಾಗ ನಿಮ್ಮ ಹೇರು ನಿಮಗೆ ಹೇಳುತ್ತೆ ಎಷ್ಟು ಸ್ಮೂತಾದ ಹೇರ್ ಆಗುತ್ತೆ. ಹಾಗೆ ಹೇರು ಕೂಡ ಗ್ರೋತ್ ಆಗ್ತಾ ಬರುತ್ತೆ. ಎಷ್ಟೋ ಮಂದಿ ಹೇಳ್ತಾ ಇದ್ದಾರೆ ಹೇರ್ ಎಲ್ಲ ಉದುರೋಗ್ತಾ ಇದೆ, ಹೇರ್ ಫಾಲ್ ಆಗ್ತಾ ಇದೆ ಅಂತ. ನಾವು ಈ ರೀತಿ ಮಾಡ್ತಾ ಬಂದರೆ ಹೇರ್ ಫಾಲ್ ಆಗೋದು ನಿಲ್ಲತ್ತೆ. ಹಾಗೆ ವೈಟ್ ಹೇರ್ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಇದಂತೂ 1-2 ವೈಟ್ ಹೇರ್ ಇದ್ದವರಂತೂ ಇದನ್ನು ಕಂಪಲ್ಸರಿ ಯೂಸ್ ಮಾಡ್ತಾ ಬಂದರೆ ಅವ್ರಿಗೆ ವೈಟ್ ಹೇರ್ ಆಗೋದೇ ತಡೆಗಟ್ಟತ್ತೆ. ಹಾಗೆ ತುಂಬ ವೈಟ್ ಹೇರ್ ಇದ್ದವರು ಕೂಡ ಇದನ್ನು ಯೂಸ್ ಮಾಡುತ್ತಾ ಬಂದರೆ ಬಿಳಿ ಹೇರು ಉದುರು ಹೋದ ನಂತರ ಚಿಕ್ಕ ಹೇರು ಹುಟ್ಟಿ ಎಲ್ಲ ಬರುತ್ತೆ ಅಲ್ವ, ಅದು ಬ್ಲ್ಯಾಕ್ ಆಗಿ ಹುಟ್ಕೊಂಡು ಬರುತ್ತೆ. ಅಂದರೆ ಅದಕ್ಕೆ ಒಂದು ಪೌಷ್ಟಿಕಾಂಶ ಸಿಕ್ಬಿಡುತ್ತೆ ಅಲ್ವಾ, ಹಾಗಾಗಿ ಹೇರು ಚೆನ್ನಾಗಿ ಬಂದುಬಿಡುತ್ತೆ. ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ನಾನು ತಿಳಿಸ್ತೀನಿ. ಒಂದು ಹೇರ್ ಸಿರಮ್ ಅಂದರೆ ಬಾಟಲಲ್ಲಿ ಹಾಕಿದ್ದೀನಿ, ಸ್ಪ್ರೇ ಬಾಟಲಲ್ಲಿ. ಈ ಸ್ಪ್ರೇ ಬಾಟಲು ಅಷ್ಟೇ ಚೆನ್ನಾಗಿ ಬರಲ್ಲ, ಅಂದರೆ ನಾವು ಎಷ್ಟೇ ಸ್ಪ್ರೇ ಮಾಡಿದರೂ ಬರಲ್ಲ. ನನ್ನ ಕೈಯಿಂದನೇ ಅಪ್ಲೈ ಮಾಡ್ಕೋತೀನಿ, ಯಾಕಂದರೆ ಇದು ನಾನು ತುಂಬ ಸಲ ಟ್ರೈ ಮಾಡಿದೆ, ಚೆನ್ನಾಗಿ ಇಲ್ಲ ಇದು ಸ್ಪ್ರೇ ಬಾಟಲು. ನಾವು ನೀರು ಹಾಕಿದರೂ ಕೂಡ ಎಷ್ಟೇ ಒತ್ತಿದ್ರೂ ಅದು ಸ್ಪ್ರೇ ಆಗಲ್ಲ. ಆದರೂ ನಾನು ಟ್ರೈ ಮಾಡಿದೆ, ಸ್ವಲ್ಪ ಹೊತ್ತು ಟ್ರೈ ಮಾಡಿ ತಲೆಗೆ ಅಪ್ಲೈ ಮಾಡಿಕೊಂಡೆ, ನಂತರ ಕೈಯಿಂದ ಅಪ್ಲೈ ಮಾಡ್ಕೋತೀನಿ. ಆಮೇಲೆ ನಾನು ಕೈಯಿಂದನೇ ಅಪ್ಲೈ ಮಾಡ್ಕೋತೀನಿ. ಪೂರ್ತಿ ಹೇರಿಗೂ ಅಪ್ಲೈ ಮಾಡ್ಕೋಬೇಕು, ನಮ್ಮ ಹೇರಿನ ಬುಡ ಎಲ್ಲ ತೊಗೋಬೇಕು. ಹಾಗೆಯೇ ಹೇರಿನ ತುದಿ ತನಕನೂ ಅಪ್ಲೈ ಮಾಡ್ಕೋಬೇಕು, ಏನೇ ತೊಂದರೆ ಇದ್ದರೂ ಹೊರಟೋಗುತ್ತೆ. ನೋಡಿದ್ರಲ್ವಾ, ತುಂಬಾ ಸಿಂಪಲ್ ಆಗಿದೆ. ನಮ್ಮ ಹೇರಿಗೆ ಕೇವಲ ಹೇರ್ ಪ್ಯಾಕ್ ಒಂದೇ ಅಲ್ಲ, ಹೇರ್ ಆಯಿಲು ಒಂದೇ ಅಲ್ಲ, ಹೇರ್ ಸಿರಮು ಕೂಡ ಬೇಕಾಗುತ್ತೆ. ಆವಾಗ ನಿಮ್ಗೆ ಯಾವಾಗ ಟೈಮ್ ಇರುತ್ತೆ ಆವಾಗ ಒಳ್ಳೊಳ್ಳೆ ರೀತಿಯಲ್ಲಿ ಹೇರ್ ಸಿರಮನ್ನು ರೆಡಿ ಮಾಡ್ಕೋಬೋದು. ನನ್ನ ವಿಡಿಯೋದಲ್ಲಿ ಚಾನಲಲ್ಲಿ ತುಂಬ ವಿಡಿಯೋಸ್ ಇದೆ ಹೇರ್ ಸಿರಮನ್ನು ಹೇಗೆ ಮಾಡ್ಕೋಬೋದು, ಹೇರ್ ಗ್ರೋತ್ ಆಗಲಿಕ್ಕೆ, ಹೇರ್ ಬ್ಲ್ಯಾಕ್ ಆಗಲಿಕ್ಕೆ, ಡ್ಯಾಂಡ್ರಫ್ ಹೋಗಲಿಕ್ಕೆ, ಹಾಗೆ ಹೇರು ಉದುರೋದನ್ನು ತಡೆಗಟ್ಟಲಿಕ್ಕೆ ಹೇರ್ ಸಿರಮ್ ಇದೆ. ನಾನು ವಿಡಿಯೋ ಮಾಡಿದ್ದೀನಿ. ಹಾಗೇನಾದರೂ ನಿಮಗೆ ಮತ್ತು ವಿಡಿಯೋ ಬೇಕು ಅಂದರೆ ಹೇಳಿ, ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಆದರೆ ಇದೊಂದು ಸಲ ನೀವು ಟ್ರೈ ಮಾಡಿ, ಇದರಿಂದ ನಿಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ, ಹಾಗೆ ಉದುರೋದು ಕೂಡ ನಿಲ್ಲುತ್ತೆ, ಹೇರು ಕೂಡ ಗ್ರೋತ್ ಆಗುತ್ತೆ. ಬೆನಿಫಿಟ್ಸ್ ಅಂತೂ ಸಿಗುತ್ತೆ. ಒಂದಕ್ಕೆ ಮಾಡಲಿಕ್ಕೆ ಹೋದರೆ 4-5 ಬೆನಿಫಿಟ್ಸನ್ನು ನಾವು ನೋಡ್ಕೋಬಹುದು. ನನ್ನ ವಿಡಿಯೋ ನೋಡ್ತಾ ಇರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.